ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ರಾಬರ್ಟ್ ಬ್ರೌನಿಂಗ್ ಅವರ ತುಂಬಾನೇ ಲವ್ಲಿ ಆಗಿರತಕ್ಕಂತಹ ಒಂದು ಪೋಯಮ್ ಅಂತ ಹೇಳ್ಬೋದು, ದ ಲಾಸ್ಟ್ ರೈಡ್ ಟುಗೆದರ್ ಅಂತಕ್ಕಂಥದ್ದು. ಸೊ ಇದನ್ನ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದರ ಒಂದು ಸಿಂಪಲ್ ಸಮರಿಯನ್ನ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ ವಿದ್ಯಾರ್ಥಿಗಳ, ಮೊದಲನೇದಾಗಿ ಈ ಒಂದು ಪೋಯಮ್ ಯಾವುದರ ಮೇಲೆ ಇರತಕ್ಕಂಥದ್ದು ಅಂತಕ್ಕಂಥದ್ದನ್ನ ನೋಡೋಣ. ಇಲ್ಲಿ ಒಬ್ಬ ಪ್ರೇಮಿ ಇದ್ದಾನೆ. ಅವನು ತನ್ನ ಒಂದು ಅಂದರೆ ತಾನು ಪ್ರೀತಿಸಿರ್ತಕ್ಕಂತಹ ಒಂದು ಪ್ರೇಮಿ ಸಿಗದೇ ಇದ್ದಾಗ ಅದನ್ನು ನೆಗೆಟಿವ್ ಆಗಿ ತೆಗೆದುಕೊಂಡಿಲ್ಲ ಅಥವಾ ಹತಾಶೆಗೊಂಡಿಲ್ಲ. ಅದರ ಬದಲಾಗಿ ರೈಡ್ ಅಂತ ಇಲ್ಲಿ ಏನು ಕರಿತಾ ಇದ್ದೀವೋ ಅಂದರೆ ಒಂದು ಹಾರ್ಸ್ ರೈಡಿಂಗ್ ಅಥವಾ ಒಂದು ಕಾರ್ಟ್ ರೈಡಿಂಗ್ ಅಂತೇಳಿ ನಾವು ಹೇಳ್ಬೋದು. ಈಗ ಆದರೆ ಎಲ್ಲರೂ ಬೈಕಲ್ಲಿ ರೈಡ್ ಮಾಡ್ಬೋದು, ಕಾರಲ್ಲಿ ರೈಡ್ ಮಾಡ್ಬೋದು. ಬಟ್ ಆವಾಗಿನ ಕಾಲದಲ್ಲಿ ಹಾರ್ಸ್ ರೈಡಿಂಗ್ ಅಥವಾ ಕಾರ್ಟ್ ರೈಡಿಂಗನ್ನು ಮಾಡ್ತಾಯಿದ್ರು. ಸೊ ಇಲ್ಲಿ ತನ್ನ ಒಂದು ಪ್ರಿಯತಮೆಯನ್ನು ಅಟ್ಲೀಸ್ಟ್ ನನ್ನ ಜೊತೆ ನೀನು ಒಂದು ರೈಡಿಂಗ್ ಆದರೂ ಬಾ ಅಂತೇಳಿ ಕರಿತಾ ಇದ್ದಾನೆ. ಮತ್ತು ಇಬ್ಬರು ಕೂಡ ಒಂದು ರೈಡ್ ಹೋಗ್ತಾ ಇದ್ದಾರೆ. ಅದರಲ್ಲಿನೇ ಇವರು ತುಂಬ ಖುಷಿ ಪಡ್ತಾ ಇದ್ದಾರೆ. ತಾನು ಪ್ರೀತಿಸಿದಂತಹ ವ್ಯಕ್ತಿ ಸಿಗದೇ ಇದ್ರೂ ಕೂಡ ಅದೇ ಒಂದು ರೈಡಿಂಗ್ನಿಂದಾನೇ ಇವರು ಖುಷಿ ಪಡ್ತಾ ಇರ್ತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ತೇವೆ. ಅಂದರೆ ನಕಾರಾತ್ಮಕತೆಯಲ್ಲಿಯೂ ಕೂಡ ಸಕಾರಾತ್ಮಕತೆಯನ್ನು ಹುಡುಕ್ತಕ್ಕಂತಹ ನಮ್ಮ ಈ ಒಂದು ಪ್ರೇಮಿಯ ಒಂದು ಕಥೆ ಇದಾಗಿದೆ ಅಂತಾನೆ ಹೇಳ್ಬೋದು. ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಸಮರಿ ಇದಾಗಿದೆ. ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡಿ, ದ ಲಾಸ್ಟ್ ರೈಡ್ ಟುಗೆದರ್ ಈಸ್ ಒನ್ ಆಫ್ ರಾಬರ್ಟ್ ಬ್ರೌನಿಂಗ್ಸ್ ಮೋಸ್ಟ್ ಫೇಮಸ್ ಡ್ರಾಮ್ಯಾಟಿಕ್ ಮೊನೋಲಾಗ್ಸ್ ದ್ಯಾಟ್ ಬ್ಯೂಟಿಫುಲಿ ಎಕ್ಸ್ಪ್ರೆಸಸ್ ದ ಪೋಯಟ್ಸ್ ಫಿಲಾಸಫಿ ಆಫ್ ಆಪ್ಟಿಮಿಸಮ್. ಆಪ್ಟಿಮಿಸಮ್ ಅಂದರೆ ಒಂದು ಸಕಾರಾತ್ಮಕವಾಗಿರ್ತಕ್ಕಂತಹ ವಿಚಾರ ಅಂತೇಳಿ ಅರ್ಥ ಮಾಡ್ಕೋಬಹುದು. ಆ್ಯಂಡ್ ಅಕ್ಸೆಪ್ಟೆನ್ಸ್ ಅಂದರೆ ಈಗ ನೋಡಿ, ತಾನು ಪ್ರೀತಿಸಿದಿರ್ತಕ್ಕಂತಹ ಆ ವ್ಯಕ್ತಿ ಇವರ ಪ್ರೀತಿಯನ್ನು ಒಪ್ಕೊಂಡಿಲ್ಲ, ಆದರೂ ಕೂಡ ಅವಳ ಒಂದು ಅಭಿಪ್ರಾಯಕ್ಕೆ ಇವರು ಮನ್ನಣೆಯನ್ನು ಕೊಡ್ತಾ ಇದ್ದಾರೆ. ಇವರು ಪ್ರೀತಿಸ್ತಾ ಇದ್ದಾರೆ ಅಂದರೆ ಆ ವ್ಯಕ್ತಿನೂ ಕೂಡ ಇವರನ್ನ ಪ್ರೀತಿಸಬೇಕು ಅಂತ ಏನೂ ಇಲ್ಲ. ಸೊ ಅವಳು ರಿಜೆಕ್ಟ್ ಮಾಡಿದ್ರು ಕೂಡ ಅದನ್ನು ಒಪ್ಪಿಕೊಳ್ತಾ ಇದ್ದಾರೆ. ಆ್ಯಂಡ್ ಸ್ಪಿರಿಚುವಲ್ ಜಾಯ್ ಫೌಂಡ್ ಇನ್ ಲವ್ ಆ್ಯಂಡ್ ಎಫರ್ಟ್. ಸೊ ತನ್ನ ಒಂದು ಪ್ರಯತ್ನ ಏನಿತ್ತು, ಅವಳ ಜೊತೆ ತಾನು ಪ್ರೀತಿಸ್ತಕ್ಕಂತಹ ಒಂದು ಪ್ರಯತ್ನ ಏನಿತ್ತು, ಅದರಿಂದ ಇವರು ತೃಪ್ತರಾಗಿದ್ದಾರೆ. ಅವಳು ವಾಪಸ್ ಇವರನ್ನ ಪ್ರೀತಿಸ್ತಾ ಇದ್ರೂ ಕೂಡ ಇವರಿಗೆ ಬೇಸರ ಆಗ್ತಾ ಇಲ್ಲ. ಸೊ ಇದನ್ನೇ ಇಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಮೋನೋಲಾಗ್ ಅಂದರೆ ಆ ಪ್ರೇಮಿ ತನ್ನ ಒಂದು ಮಾತುಗಳನ್ನು ಈ ಒಂದು ಪೋಯಮಲ್ಲಿ ಹೇಳ್ತಾ ಹೋಗ್ತಾರೆ. ದ ಪೋಯಮ್ ಪ್ರೆಸೆಂಟ್ಸ್ ದ ಫೀಲಿಂಗ್ಸ್ ಆಫ್ ಎ ರಿಜೆಕ್ಟೆಡ್ ಲವರ್. ಮೊದಲಿಗೆ ಹೇಳಿದಾಗೆ ಫೀಲಿಂಗ್ಸ್ ಅಂದರೆ ಭಾವನೆಗಳು ಅಂತೇಳಿ. ಯಾರ ಭಾವನೆಗಳು? ರಿಜೆಕ್ಟೆಡ್ ಲವರ್. ಯಾವ ವ್ಯಕ್ತಿ ಪ್ರೀತಿಯಿಂದ ತಿರಸ್ಕರಿಸಲ್ಪಟ್ಟಿದ್ದಾನೋ ಆ ವ್ಯಕ್ತಿಯ ಭಾವನೆಗಳನ್ನು ನೋಡ್ತಾ ಹೋಗ್ತೇವೆ. ಹೂ ಫೈಂಡ್ಸ್ ಪೀಸ್ ಆ್ಯಂಡ್ ಕಂಟೆಂಟ್ಮೆಂಟ್ ಈವನ್ ಇನ್ ಫೇಲ್ಯೂರ್. ಪೀಸ್ ಅಂದರೆ ಶಾಂತಿ ಅಂತೇಳಿ. ಈ ಒಂದು ರಿಜೆಕ್ಷನಲ್ಲೂ ಕೂಡ ಅವನು ಮನಃಶಾಂತಿಯನ್ನು ಪಡೆದುಕೊಳ್ತಾ ಇದ್ದಾನೆ. ಅದ್ರ ಜೊತೆಗೆ ಕಂಟೆಂಟ್ಮೆಂಟ್ ಅಂದರೆ ತೃಪ್ತಿ ಅಂಥೇಳಿ. ಸೊ ಅದರಲ್ಲೂ ಕೂಡ ತೃಪ್ತಿಯನ್ನು ಪಡಿತಾ ಇದ್ದಾನೆ ಅವನ ಒಂದು ಫೇಲ್ಯೂರಲ್ಲಿ. ಹೇಗೆ ನೋಡ್ತಾ ಹೋಗೋಣ. ಥ್ರೂ ಹೀಸ್ ರಿಫ್ಲೆಕ್ಷನ್ಸ್ ಬ್ರೌನಿಂಗ್ ಶೋಸ್ ದ್ಯಾಟ್ ಹ್ಯಾಪಿನೆಸ್ ಲೈಸ್ ನಾಟ್ ಇನ್ ಅಚೀವಿಂಗ್ ಸಕ್ಸಸ್. ಸೊ ರಾಬರ್ಟ್ ಬ್ರೌನಿಂಗ್ ಅವರ ಪ್ರಕಾರ ನಿಜವಾಗಿರ್ತಕ್ಕಂತಹ ಸಂತೋಷವನ್ನು ಕೇವಲ ಜಯಗಳಿಸುವುದರ ಮುಖಾಂತರನೇ ಅಥವಾ ಸಕ್ಸಸ್ ಆದಾಗ ಮಾತ್ರ ಅದನ್ನು ಅನುಭವಿಸ್ತಕ್ಕಂಥದ್ದಲ್ಲ, ಬಟ್ ಇನ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಸಿನ್ಸಿಯರ್ ಎಫರ್ಟ್. ನಾವು ಏನು ಮಾಡ್ತಾ ಇದ್ದೇವೋ ಅದರಲ್ಲಿ ಸಂಪೂರ್ಣ ಒಂದು ಪ್ರಯತ್ನವನ್ನು ಮಾಡಿದರೆ ಸಾಕು, ಅದರಲ್ಲೇ ನಾವು ತೃಪ್ತಿಯನ್ನು ಪಡಿಬಹುದು. ಒಂದು ವೇಳೆ ನಾವು ಮಾಡ್ತಕ್ಕಂತಹ ಕೆಲಸ ಸಕ್ಸಸ್ ಆಗದೇ ಇದ್ರೂ ಕೂಡ ನಾವು ನಮ್ಮ ಒಂದು ಎಫರ್ಟನ್ನು ಸಂಪೂರ್ಣವಾಗಿ ಹಾಕಿದ್ದೇವೆ ಅಂದರೆ ಅದರಲ್ಲಿ ನಾವು ತೃಪ್ತಿಯನ್ನು ಪಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ನೋಬಲ್ ಎಮೋಷನ್ ಅಂದರೆ ಇಲ್ಲಿ ಅವರ ಒಂದು ಪವಿತ್ರವಾಗಿರ್ತಕ್ಕಂತಹ ಭಾವನೆಗಳು ಅಂತ ಹೇಳಬಹುದು. ಅದರಲ್ಲಿನೇ ತೃಪ್ತಿ ಪಡಬೇಕು ಅಂತಕ್ಕಂತಹ ಮೆಸೇಜನ್ನು ಈ ಒಂದು ಪೋಯಮ್ ಮೂಲಕ ಕೊಡ್ತಾ ಇದ್ದಾರೆ. ಅಂದರೆ ನಾವು ಎಷ್ಟೋ ತಮ್ಮ ಜೀವನದಲ್ಲಿ ಏನನ್ನೋ ಪಡೆದುಕೊಳ್ಬೇಕು ಅಂತೇಳಿ ಹೊರಟಿರ್ತೇವೆ. ನಾವು ಸಂಪೂರ್ಣವಾಗಿ ಪ್ರಯತ್ನ ಪಟ್ಟು ಅದು ಸಿಗದೇ ಇದ್ದರೆ ನಾವು ಅದಕ್ಕೆ ಹತಾಶರಾಗಿ ಕೂರಬೇಕಾಗಿಲ್ಲ ಅಂತಕ್ಕಂತಹ ಒಂದು ಮೆಸೇಜನ್ನು ಈ ಒಂದು ಪೋಯಮ್ ಮೂಲಕ ನಾವು ಪಡೆದುಕೊಳ್ಳಬಹುದು. ದ ಪೋಯಮ್ ಓಪನ್ಸ್ ವಿತ್ ದ ಲವರ್ ಎಕ್ಸ್ಪ್ರೆಸ್ಸಿಂಗ್ ದ ಪೇನ್ ಆಫ್ ರಿಜೆಕ್ಷನ್. ಸೊ ಆರಂಭದಲ್ಲಿ ಅವರಿಗೆ ಆಗ್ತಕ್ಕಂತಹ ಒಂದು ನೋವನ್ನು, ಅಂದರೆ ತಾನು ಪ್ರೀತಿಸಿರ್ತಕ್ಕಂತಹ ವ್ಯಕ್ತಿ ಇವರನ್ನು ವಾಪಸ್ ಪ್ರೀತಿಸಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಅದರಿಂದ ಸ್ವಲ್ಪ ನೋವು ಅವರಲ್ಲಿ ಕಾಣ್ತಾ ಇದೆ. ಹಿ ಹ್ಯಾಸ್ ಲವ್ಡ್ ಎ ವುಮೆನ್ ಡೀಪ್ಲಿ. ಸೊ ಆ ವ್ಯಕ್ತಿಯನ್ನು ಇವರು ತುಂಬಾ ಆಳವಾಗಿ ಪ್ರೀತಿಸಿದ್ದಾರೆ. ಬಟ್ ಶಿ ಡಸ್ ನಾಟ್ ರಿಟರ್ನ್ ಹಿಸ್ ಅಫೆಕ್ಷನ್. ಇವರೆಷ್ಟೇ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸಿದ್ರು ಕೂಡ ಆ ವ್ಯಕ್ತಿ ಇವರ ಪ್ರೀತಿಯನ್ನು ಒಪ್ಪಿಕೊಂಡಿಲ್ಲ. ಹಿ ರಿಯಲೈಸಸ್ ದ್ಯಾಟ್ ಹಿಸ್ ಡ್ರೀಮ್ ಆಫ್ ವಿನ್ನಿಂಗ್ ಹರ್ ಹಾರ್ಟ್ ಹ್ಯಾಸ್ ಕಮ್ ಟು ಆನ್ ಎಂಡ್. ಸೊ ತಾನೆಷ್ಟೇ ಪ್ರಯತ್ನ ಮಾಡಿ ಈಗ ಆ ವ್ಯಕ್ತಿಯನ್ನು ಪಡೆದುಕೊಳ್ಳಲೇಬೇಕು ಅಂತಕ್ಕಂತಹ ಅವರ ಕನಸೇನಿತ್ತೋ ಅದು ಸಾಕಾರಗೊಳ್ಳೋದಿಲ್ಲ ಅಂತಕ್ಕಂಥದ್ದು ಇವರಿಗೆ ಅರ್ಥ ಆಯಿತು, ರಿಯಲೈಸ್ಡ್. ಆ್ಯಂಡ್ ಪ್ಲೀಡಿಂಗ್ ಫರ್ದರ್ ವುಡ್ ಬಿ ಯೂಸ್ಲೆಸ್. ಇನ್ನು ತಾನೆಷ್ಟೇ ಒಂದು ವಿನಂತಿಯನ್ನು ಮಾಡಿಕೊಂಡ್ರು ಕೂಡ, ಗೋಗರೆದ್ರೂ ಕೂಡ ಆ ವ್ಯಕ್ತಿ ತನ್ನನ್ನು ಪ್ರೀತಿಸೋದಿಲ್ಲ ಅಂತಕ್ಕಂಥದ್ದು ಇವರಿಗೆ ಗೊತ್ತಾಯಿತು. ಸೊ ಇನ್ನು ನಾನು ಏನೇ ಪ್ರಯತ್ನ ಮಾಡಿದ್ರು ಕೂಡ ಅದು ಯೂಸ್ಲೆಸ್ ಅಂತಕ್ಕಂಥದ್ದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಆ ಸತ್ಯವನ್ನು ಅವರು ಇಲ್ಲಿ ಒಪ್ಕೊಳ್ತಾ ಇದ್ದಾರೆ. However, instead of reacting with bitterness of anger, ನೋಡಿ ಅವ್ರಿಗೆ ರಿಜೆಕ್ಟ್ ಮಾಡಿದರೆ ಆ ವ್ಯಕ್ತಿ ಅಂದರೆ ಅವ್ರ ಮೇಲೆ ಕೋಪ ಬರಬಹುದಾಗಿತ್ತು, ಆದರೆ ಆ ಒಂದು ಯಾವುದೇ ಕೋಪ ಆ್ಯಂಗರ್ ಅವ್ರಿಗೆ ಬರ್ತಾ ಇಲ್ಲ ಆ ವ್ಯಕ್ತಿಯ ಬಗ್ಗೆ. ಬಿಟ್ಟರ್ನೆಸ್ ಅಂದರೆ ಒಂದು ಏನೋ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಆಗಲಿ, ಅವ್ರ ಮೇಲೆ ದ್ವೇಷ ಆಗಲಿ ಮೂಡ್ತಾ ಇಲ್ಲ ಮನಸ್ಸಲ್ಲಿ. ಹೀ ಕಂಟ್ರೋಲ್ಸ್ ಹೀಸ್ ಸಾರೋ, ತನ್ನ ದುಃಖವನ್ನು ತಡೆದುಕೊಳ್ತಾ ಇದ್ದಾರೆ.
ಆ್ಯಂಡ್ ಅಕ್ಸೆಪ್ಟ್ಸ್ ಹರ್ ಡಿಸಿಷನ್ ಗ್ರೇಸ್ಫುಲಿ. ಸೊ ಆ ವ್ಯಕ್ತಿಗೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂತಹ ಸಾಮರ್ಥ್ಯ ಇದೆ ಅಂತಕ್ಕಂಥದ್ದನ್ನು ಇವರು ಒಪ್ಕೊಳ್ತಾ ಇದ್ದಾರೆ. ಬಿಫೋರ್ ಪಾರ್ಟಿಂಗ್ ಫಾರ್ ಎವರ್ ಹಿ ಮೇಕ್ಸ್ ಒನ್ ಫೈನಲ್ ರಿಕ್ವೆಸ್ಟ್. ಈಗ ಅವ್ರಿಗೆ ಅರ್ಥ ಆಗೋಯ್ತು, ಇನ್ನು ಯಾವತ್ತೂ ಕೂಡ ಆ ವ್ಯಕ್ತಿ ಇವ್ರನ್ನ ಪ್ರೀತಿಸೋದಿಲ್ಲ ಅನ್ನೋದು ಸಂಪೂರ್ಣ ಆಗೋಯ್ತು. ಸೊ ಅದರಿಂದ ಅವ್ರೇನು ಮಾಡ್ತಾರೆ, ಒಂದು ಫೈನಲ್ ರಿಕ್ವೆಸ್ಟನ್ನ, ಕೊನೆಯ ಒಂದು ವಿನಂತಿಯನ್ನು ಆ ವ್ಯಕ್ತಿಯಲ್ಲಿ ಮಾಡ್ಕೊಳ್ತಾರೆ. ಅದೇನಪ್ಪ ಅಂದರೆ ದಾಟ್ ಶಿ ಗ್ರಾಂಟ್ ಹಿಮ್ ಒನ್ ಲಾಸ್ಟ್ ರೈಡ್ ಟುಗೆದರ್. ಆ ವಿನಂತಿ ಬೇರೆ ಏನಲ್ಲ, ನನ್ನ ಜೊತೆ ಒಂದು ರೈಡ್ ಬಾ ಅಂತಕ್ಕಂತಹ ಒಂದು ವಿನಂತಿಯನ್ನು ಮಾಡ್ಕೊಂಡಿರ್ತಾರೆ ತನ್ನ ಪ್ರೇಮಿಯ ಜೊತೆ. ಆಗ ಆ ವ್ಯಕ್ತಿ ಕೂಡ, ಅವಳು ಕೂಡ ಒಪ್ಕೊಳ್ತಾ ಇದ್ದಾಳೆ, ಆಯಿತು ಒಂದು ರೈಡ್ ಬರ್ತೇನೆ ಅಂತಕ್ಕಂಥದ್ದನ್ನು. ಟು ಹೀಸ್ ಸರ್ಪ್ರೈಸ್ ದ ಲೇಡಿ ಸೈಲೆಂಟ್ಲಿ ಅಗ್ರೀಸ್. ನೋಡಿ, ಯಾವುದೇ ಒಂದು ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ. ಆಯಿತು ಒಂದು ರೈಡ್ ಬರ್ತೀನಿ ಅಂತ ಇವರು ರಿಕ್ವೆಸ್ಟ್ ಮಾಡಿಕೊಂಡ ತಕ್ಷಣವೇ ಅವಳು ಒಪ್ಕೊಳ್ತಾಳೆ. ಸೊ ಅದೊಂದು ಸರ್ಪ್ರೈಸ್ ಆಗುತ್ತೆ ಈ ಪ್ರೇಮಿಗೆ. ಹರ್ ಕನ್ಸೆಂಟ್ ಅಂದರೆ ಒಪ್ಪಿಗೆ ಅಂತೇಳಿ. ಸೊ ಅವಳ ಒಂದು ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು ಫಿಲ್ಸ್ ಹಿಮ್ ವಿತ್ ಇಮ್ಮೆನ್ಸ್ ಜಾಯ್. ತುಂಬಾ ಸಂತೋಷ ಆಗುತ್ತೆ ಇವರಿಗೆ. ಆ್ಯಂಡ್ he feels that the single act of kindness is enough reward for all his years of love and devotion. ಸೊ ಈಗ ಒಂದು ರೈಡ್ ಬರಲಿಕ್ಕೆ ಏನು ಅವಳು ಒಪ್ಕೊಂಡಿದ್ದಳೋ, ಅದೇ ಇಷ್ಟು ವರ್ಷಗಳ ಕಾಲ ತಾನು ನಿರಂತರವಾಗಿ ಆ ವ್ಯಕ್ತಿಯನ್ನು ಪ್ರೀತಿಸಿದ್ದೀರಲ್ವಾ, ಆ ಒಂದು ಎಲ್ಲ ಎಫರ್ಟ್ಗಳ ಒಂದು ರಿವಾರ್ಡ್ ಇದೆ ಅಂತೇಳಿ ಅನ್ಕೊಳ್ತಾ ಇದ್ದಾರೆ. ಅಂದರೆ ತಾನು ಇಷ್ಟು ವರ್ಷ ಪ್ರೀತಿಸಿರೋದು ವ್ಯರ್ಥ ಆಗಿಲ್ಲ. ಈಗ ಅವಳೇನೋ ಒಂದೇ ಒಂದು ರೈಡು ಇವರ ಜೊತೆ ಒಂದು ಹಾರ್ಸ್ ರೈಡಿಂಗ್ ಬರಲಿಕ್ಕೆ ರೆಡಿ ಇದ್ದಾಳೋ ಅಷ್ಟು ಸಾಕು ಅಂತಕ್ಕಂತಹ ಒಂದು ಖುಷಿ ಇವರ ಮನಸ್ಸಲ್ಲಿ ಇರುತ್ತೆ. ಸೊ ಅದೊಂದು ತನ್ನ ಪ್ರೀತಿಗೆ ಸಾಕು, ತಾನು ಇಷ್ಟು ವರ್ಷ ಏನು ಅವಳನ್ನು ಪ್ರೀತಿಸ್ತಾ ಇದ್ನೋ, ಆರಾಧಿಸ್ತಾ ಇದ್ನೋ ಅಷ್ಟಕ್ಕೆ ಇದು ಸಾಕಾಗುತ್ತೆ, ಇದು ಒಂದೇ ಆ್ಯಕ್ಟ್ ಸಾಕು ಅಂತೇಳಿ ಅನ್ಕೊಳ್ತಾರೆ. ಆ್ಯಸ್ ದೆ ಬಿಗಿನ್ ದ ರೈಡ್ ದ ಲವರ್ ಎಕ್ಸ್ಪೀರಿಯನ್ಸಸ್ ಎ ಡೀಪ್ ಸೆನ್ಸ್ ಆಫ್ ಪೀಸ್. ಹಾಗೆ ಅವರಿಬ್ಬರು ರೈಡ್ ಹೋಗ್ತಾನೆ ಈ ಪ್ರೇಮಿಗೆ ತುಂಬಾ ಸಂತೋಷ ಆಗುತ್ತೆ, ಮನಸ್ಸಿಗೆ ಒಂದು ಶಾಂತಿ ಬರುತ್ತೆ. ದ ವರ್ಲ್ಡ್ ಅರೌಂಡ್ ದೆಮ್ ಅಪಿಯರ್ಸ್ ಕಾಮ್ ಆ್ಯಂಡ್ ಬ್ಯೂಟಿಫುಲ್. ಹಾಗೆ ಹೋದ ಹಾಗೆ ರೈಡಿಂಗ್ ಸುತ್ತಲಿನ ಜಗತ್ತು ತುಂಬಾ ಬ್ಯೂಟಿಫುಲ್ ಆಗಿ ಇವ್ರಿಗೆ ಕಾಣಿಸ್ಲಿಕ್ಕೆ ತೊಡಗುತ್ತೆ. ತುಂಬಾ ಕಾಮ್ ಆಗಿ ಕೂಡ ಕಾಣಿಸುತ್ತೆ, ಮನಸ್ಸಿಗೆ ಒಂದು ಹಿತ ನೀಡ್ತಾ ಇದೆ ಅವರ ಒಂದು ಲಾಸ್ಟ್ ರೈಡಿಂಗ್. He feels as though time has stopped and he wants this perfect moment to last forever. ಅಂದರೆ ಅವ್ರು ಏನು ಅನ್ಕೊಳ್ತಾರೆ ಅಂದರೆ ಟೈಮ್ ಹ್ಯಾಸ್ ಸ್ಟಾಪ್ಡ್, ಈ ಸಮಯ ಅಂತಕ್ಕಂಥದ್ದು ಇಲ್ಲಿಗೆ ನಿಂತಿರಬೇಕು. ಹಿ ವಾಂಟ್ಸ್ ದಿಸ್ ಪರ್ಫೆಕ್ಟ್ ಮೂಮೆಂಟ್ ಟು ಲಾಸ್ಟ್ ಫಾರ್ ಎವರ್. ಈಗ ತನ್ನ ಒಂದು ಪ್ರೇಮಿಯ ಜೊತೆ ಏನೋ ಒಂದು ರೈಡಿಂಗ್ ಹೋಗ್ತಾ ಇದ್ರು, ಈ ಒಂದು ಮೂಮೆಂಟ್ ಕೊನೆವರೆಗೂ ಹಾಗೇ ಉಳಿದುಕೊಂಡು ಬಿಡಬೇಕು, ಸಮಯ ಅಂತಕ್ಕಂಥದ್ದು ಮತ್ತೆ ಕಳೆಯಬಾರದು ಅಂತಕ್ಕಂತಹ ಒಂದು ಫೀಲ್ ಅವರ ಮನಸ್ಸಲ್ಲಿ ಬರ್ತಾ ಇದೆ. While riding beside her, he begins to reflect on the nature of life, love and success. ಹಾಗೆ ಆ ಒಂದು ಜರ್ನಿಯನ್ನು ಕಂಟಿನ್ಯೂ ಮಾಡಿದಾಗೆ ಜೀವನದ ಒಂದು ನೇಚರ್ ಯಾವ ರೀತಿ ಇದೆ, ಪ್ರೀತಿ ಹೇಗಿರುತ್ತೆ ಮತ್ತು ಜಯ ಅಂತಕ್ಕಂಥದ್ದು ಏನು, ಇವೆಲ್ಲವನ್ನು ಅವರು ಫೀಲ್ ಮಾಡ್ತಾ ಹೋಗ್ತಾರೆ. ಈಗ ನೋಡಿ, ಅವರಿಗೆ ಆ ಒಂದು ಲಾಸ್ಟ್ ರೈಡಿಂಗ್ ಬರ್ತಕ್ಕಂಥದ್ದೇ ಅವರಿಗೆ ಒಂದು ಪ್ರೀತಿ ಸಿಕ್ಕ ಹಾಗೆ ಒಂದು ಫೀಲ್ ಬರ್ತಾ ಇದೆ. ಅದ್ರ ಜೊತೆಗೆ ಸಕ್ಸಸ್, ಈಗ ಆ ಒಂದು ಪ್ರೇಮಿ ಜೊತೆ ತಾನೇನು ಜರ್ನಿ ಮಾಡ್ತಾ ಇದ್ದಾನೋ ಅದೇ ಇಷ್ಟು ವರ್ಷಗಳ ಕಾಲ ತಾನು ಪ್ರೀತಿಸಿದ್ದಕ್ಕೆ ಸಿಕ್ಕಂತಹ ಜಯ ಅಂತಕ್ಕಂಥದ್ದನ್ನು ಅಷ್ಟರಲ್ಲೇ ಅವರು ಇಲ್ಲಿ ಮನಗಾಣ್ತಾ ಇದ್ದಾರೆ. ಹಿ ರಿಯಲೈಸಸ್ ದ್ಯಾಟ್ ಹ್ಯೂಮನ್ ಬೀಯಿಂಗ್ಸ್ ಆಲ್ವೇಸ್ ಸ್ಟ್ರೈವ್ ಫಾರ್ ಹ್ಯಾಪಿನೆಸ್. ಮನುಷ್ಯನಾಗಿರ್ತಕ್ಕಂಥವನು ಯಾವಾಗಲೂ ಕೂಡ ಸಂತೋಷಕ್ಕಾಗಿ ಹಾತೊರಿತಾ ಇರ್ತಾನೆ. ಆ್ಯಂಡ್ ಪರ್ಫೆಕ್ಷನ್, ಜೀವನದಲ್ಲಿ ಏನನ್ನೋ ಒಂದು ಪರಿಪೂರ್ಣಗೊಳಿಸುವಿಕೆಗೆ ಪ್ರಯತ್ನದಲ್ಲಿ ತೊಡಗಿರ್ತೇವೆ. ಬಟ್ ರೇರ್ಲಿ ಡೂ ದೇ ಅಚೀವ್ ಇಟ್ ಕಂಪ್ಲೀಟ್ಲಿ. ಸೊ ನಾವೇನು ಅನ್ಕೊಂಡಿರ್ತೀವೋ, ಏನನ್ನ ಪಡೆದುಕೊಳ್ಬೇಕು ಅಂತ ಅನ್ಕೊಂಡಿರ್ತೀವೋ, ಇದು ಸಿಕ್ಕರೆ ನನ್ನ ಜೀವನ ಪರಿಪೂರ್ಣ ಆಗುತ್ತೆ ಅಂತ ಅನ್ಕೊಳ್ತೀವೋ, ಅದೆಲ್ಲವೂ ಕೂಡ ಸಾಧ್ಯ ಇಲ್ಲ. ಎಲ್ಲವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾವು ಅನ್ಕೊಂಡಿರ್ತಕ್ಕಂಥದ್ದು ನಮಗೆ ಸಿಗದೇ ಇರ್ಬೋದು. ಇನ್ ದಿಸ್ ಮೂಮೆಂಟ್ ಹಿ ಅಂಡರ್ಸ್ಟ್ಯಾಂಡ್ಸ್ ದ್ಯಾಟ್ ಹಿ ಟೂ ಹ್ಯಾಸ್ ಫೇಲ್ಡ್ ಇನ್ ಲವ್. ಸೊ ಅದೇ ರೀತಿ ಬೇರೆ ವ್ಯಕ್ತಿಗಳು ಯಾವ ರೀತಿ ಫೇಲ್ ಆಗಿರ್ತಾರೋ, ತಾನು ಕೂಡ ಈಗ ಪ್ರೀತಿಯಲ್ಲಿ ಫೇಲ್ ಆಗಿದ್ದೇನೆ. ಬಟ್ ಹಿಸ್ ಫೇಲ್ಯೂರ್ ಹ್ಯಾಸ್ ಬ್ರಾಟ್ ಹಿಮ್ ವಿಸ್ಡಮ್ ಆ್ಯಂಡ್ ಇನ್ನರ್ ಸ್ಟ್ರೆಂತ್. ಈಗ ತಾನು ಪ್ರೀತಿಯಲ್ಲಿ ಫೇಲ್ ಆದರೂ ಕೂಡ ಆ ಒಂದು ಫೇಲ್ಯೂರಿಂದ ಸಿಕ್ಕಿರ್ತಕ್ಕಂತಹ ಒಂದು ಲಾಭವನ್ನು ಇಲ್ಲಿ ಈ ಪ್ರೇಮಿ ಮನಗಾಣ್ತಾ ಇದ್ದಾರೆ. ಅದೇನಪ್ಪ ಅಂದರೆ, ತಾನು ಲವ್ ಅಲ್ಲಿ ಫೇಲ್ ಆದರೂ ಒಂದು ವಿಸ್ಡಮ್, ಒಂದು ಜಾಣ್ಮೆ ಅಂತಕ್ಕಂಥದ್ದು, ಜೀವನದ ಸತ್ಯಗಳು ಏನು ಅಂತಕ್ಕಂಥದ್ದು ನನಗೆ ಸಿಕ್ಕಿದೆ, ಇನ್ನರ್ ಸ್ಟ್ರೆಂತ್, ನನ್ನ ಒಂದು ಮನೋಬಲ ಶಕ್ತಿಯುತ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ದ ಲವರ್ ದೆನ್ ಕಂಪೇರ್ಸ್ ಹಿಸ್ ಸಿಚುವೇಶನ್ ವಿತ್ ದ್ಯಾಟ್ ಆಫ್ ಅದರ್ ಪೀಪಲ್ ಹೂ ಚೇಸ್ ಸಕ್ಸಸ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್. ಸೊ ಈ ಒಂದು ಲವರ್ ಏನಿದಾರೋ ಅವರು ಜೀವನದಲ್ಲಿ ಏನನ್ನೋ ಪಡೆದುಕೊಳ್ಬೇಕು ಅಂತೇಳಿ ಹೊರಟು ಸೋತಂತಹ ಕೆಲವೊಂದಿಷ್ಟು ವ್ಯಕ್ತಿಗಳ ಜೊತೆ ತಮ್ಮ ಒಂದು ಸದ್ಯದ ಒಂದು ಪರಿಸ್ಥಿತಿಯನ್ನು, ಸಿಚುವೇಶನನ್ನು ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ನೋಡಿ, ಹಿ ಥಿಂಕ್ಸ್ ಆಫ್ ದ ಸೋಲ್ಜರ್. ಮೊದಲನೇದಾಗಿ ಒಬ್ಬ ಸೋಲ್ಜರ್ ಬಗ್ಗೆ ಅವರು ಥಿಂಕ್ ಮಾಡ್ತಾರೆ. ಹೂ ರಿಸ್ಕ್ಸ್ ಹಿಸ್ ಲೈಫ್ ಇನ್ ಬ್ಯಾಟಲ್ ಆ್ಯಂಡ್ ಮೇ ವಿನ್ ಆರ್ ಲೂಸ್ ಇನ್ ಆನ್ ಇನ್ಸ್ಟಾಂಟ್. ಸೊ ಆ ಒಂದು ಸೋಲ್ಜರ್ ಏನಿರ್ತಾನೋ, ಯುದ್ಧಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಅಥವಾ ಯುದ್ಧಕ್ಕೆ ಹೋಗಲೇಬೇಕಾಗುತ್ತೆ ಸೋಲ್ಜರ್ ಅಂತಕ್ಕಂಥವ್ರು, ಅವನು ಯುದ್ಧದಲ್ಲಿ ಗೆಲ್ಲಬಹುದು ಅಥವಾ ಸೋಲಬಹುದು. ಅಲ್ಲಿ ಸಕ್ಸಸ್ ಅಂತಕ್ಕಂಥದ್ದು ಗ್ಯಾರಂಟಿ ಇಲ್ಲ. ಅದೇ ರೀತಿ ಹಿ ರಿಮೆಂಬರ್ಸ್ ದ ಸ್ಟೇಟ್ಸ್ಮನ್ ಹೂ ವರ್ಕ್ಸ್ ಹಾರ್ಡ್ ಫಾರ್ ದ ಗುಡ್ ಆಫ್ ಅದರ್ಸ್ ಬಟ್ ಈಸ್ ಆಫನ್ ಮಿಸ್ಅಂಡರ್ಸ್ಟುಡ್ ಆರ್ ಫರ್ಗಟನ್.
ಅನೇಕ ಒಂದು ರಾಜಕೀಯ ಚಿಂತಕರು ಅಂತ ಕರಿಬಹುದು ನಾವು ಇಲ್ಲಿ ಸ್ಟೇಟ್ಸ್ಮನ್ ಅಂತಂದ್ರೆ. ಸೊ ಅವರು ಕೂಡ ಸಮಾಜಕ್ಕೆ ಯಾವುದೋ ಒಂದು ಒಳಿತಾಗ್ಲಿ ಅಂತಕ್ಕಂತಹ ಒಂದು ವಿಚಾರಧಾರೆಯನ್ನ ಹೊಂದಿರ್ತಾರೆ. ಸಮಾಜ ಅವರ ವಿಚಾರಗಳನ್ನ ಒಪ್ಪಿಕೊಳ್ಳಬಹುದು ಅಥವಾ ರಿಜೆಕ್ಟ್ ಮಾಡಬಹುದು. ಅದರಲ್ಲಿ ಎಷ್ಟೇ ಸತ್ಯಾಂಶ ಇದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಅವರ ಅಭಿಪ್ರಾಯಗಳು ತಿರಸ್ಕಾರಕ್ಕೆ ಒಳಗಾಗಬಹುದು. ಸೊ ಆ ವ್ಯಕ್ತಿಯು ಕೂಡ ಫೇಲ್ ಆಗಬಹುದು, ಎಷ್ಟೇ ಅದ್ಭುತ ವಿಚಾರಗಳನ್ನ ಹೊಂದಿದ್ದಾಗಿಯೂ ಕೂಡ. ಹಿ ಆಲ್ಸೋ ಥಿಂಕ್ಸ್ ಆಫ್ ದ ಪೋಯೆಟ್. ಮೂರನೇದಾಗಿ ಒಬ್ಬ ಪೋಯೆಟ್ ಬಗ್ಗೆ ಅವರು ಥಿಂಕ್ ಮಾಡ್ತಾರೆ. ಹೂ ಮೇ ರೈಟ್ ಬ್ಯೂಟಿಫುಲ್ ವರ್ಸಸ್ ಅಂದ್ರೆ ಇಲ್ಲಿ ಪೋಯಮ್ಸ್ ಅಂತೇಳಿ ಅರ್ಥ ಮಾಡ್ಕೋಬಹುದು. ಸೊ ಒಬ್ಬ ಪೋಯೆಟ್ ಆಗಿರತಕ್ಕಂಥವ್ರು ತುಂಬಾನೇ ಬ್ಯೂಟಿಫುಲ್ ಆಗಿರತಕ್ಕಂತಹ ಪೋಯಮ್ಸ್ಗಳನ್ನ ಅಥವಾ ಪದ್ಯಗಳನ್ನ ಬರೆದಿರಬಹುದು, ಬಟ್ ರೇರ್ಲಿ ರಿಸೀವ್ಸ್ ಟ್ರೂ ರಿಕಾಗ್ನಿಷನ್. ಸೊ ಅಂತಹ ಒಂದು ಬ್ಯೂಟಿಫುಲ್ ಪೋಯಮ್ ಅನ್ನ ಸಮಾಜ ಗುರುತಿಸದೇ ಇರಬಹುದು, ಜನಗಳು ಅದನ್ನ ಒಪ್ಪಿಕೊಳ್ಳದೇ ಇರಬಹುದು. ಸೊ ಇಂತಹ ವ್ಯಕ್ತಿಗಳೇ ಫೇಲ್ ಆಗ್ತಾರೆ ಅಂದ್ರೆ ತಾನು ಕೂಡ ಅವರಲ್ಲಿ ಒಬ್ಬ ಅಂತಕ್ಕಂಥದ್ದನ್ನ ಇವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಥ್ರೂ ದೀಸ್ ಕಂಪ್ಯಾರಿಸನ್ಸ್ he concludes that all human ambitions and imperfection are disappointment. ಸೊ ಈ ರೀತಿ ಮನುಷ್ಯನ ಒಂದು ಆಂಬಿಷನ್ ಅಥವಾ ಮಹೋನ್ನತ ಗುರಿಗಳು ಅಂತ ಹೇಳ್ಬೋದು. ಅನೇಕ ವ್ಯಕ್ತಿಗಳು ಇಂತಹ ಗುರಿಗಳನ್ನ ಹೊಂದಿರ್ತಾರೆ, ಆದರೆ ಅವುಗಳು ಪರಿಪೂರ್ಣ ಆಗುತ್ತೆ ಅಂತಕ್ಕಂತಹ ಗ್ಯಾರಂಟಿ ಇರೋದಿಲ್ಲ. ಅದರಿಂದ ಹತಾಶೆಗಳೇ, ಡಿಸಪಾಯಿಂಟ್ಮೆಂಟ್ಗೆ ಅವರು ಒಳಗಾಗಬಹುದು ಮತ್ತು ಅಪರಿಪೂರ್ಣ ಆಗಬಹುದು ಅವರ ಆಸೆಗಳು. ಸೊ ಈಗ ತನ್ನ ಪರಿಸ್ಥಿತಿ ಕೂಡ ಹಾಗೇನೆ. ನೋ ಒನ್ ಇನ್ ದ ವರ್ಲ್ಡ್ ಅಚೀವ್ಸ್ ಪರ್ಫೆಕ್ಟ್ ಸಕ್ಸೆಸ್. ಸೊ ಈ ಜೀವನದಲ್ಲಿ ಏನೆಲ್ಲ ಜನಗಳೇನಿದ್ದಾರೋ ತಾವು ಅನ್ಕೊಂಡಿದ್ದೆಲ್ಲವನ್ನ ಪಡಿತಕ್ಕಂತಹ ವ್ಯಕ್ತಿ ಯಾರೂ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೋ ಒಂದು ವಿಷಯದಲ್ಲಿ ಫೇಲ್ ಆಗೇ ಆಗಿರ್ತಾನೆ. ಇನ್ ದಟ್ ಸೆನ್ಸ್ ಹಿಸ್ ಫೇಲ್ಯೂರ್ ಇನ್ ಲವ್ ಇಸ್ ನಾಟ್ ವರ್ಸ್ ದೆನ್ ದ ಫೇಲ್ಯೂರ್ ಆಫ್ ಅದರ್ಸ್. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಂದ್ರೆ ಜೀವನದಲ್ಲಿ ಏನೇನೋ ಪಡೆದುಕೋಬೇಕು ಅಂತೇಳಿ ಹೊರಟು ಫೇಲ್ ಆಗಿರ್ತಕ್ಕಂತಹ ವ್ಯಕ್ತಿಗಳ ಜೊತೆ ಕಂಪೇರ್ ಮಾಡ್ಕೊಂಡ್ರೆ ಈಗ ತಾನು ಸಂಪೂರ್ಣ ಫೇಲ್ ಆಗಿಲ್ಲ. ಯಾಕೆಂದ್ರೆ ಲಾಸ್ಟ್ ರೈಡಿಂಗ್ ಆದ್ರೂ ಕೂಡ ತನ್ನ ಪ್ರೇಮಿ ಇವರ ಜೊತೆ ಬರಲಿಕ್ಕೆ ಒಪ್ಕೊಂಡಿದ್ದಾಳೆ, ಅಂದ್ರೆ ಸ್ವಲ್ಪನಾದ್ರೂ ಕೂಡ ಸಕ್ಸಸ್ ಇವ್ರಿಗೆ ಸಿಕ್ಕಿದೆ ಅಂತಕ್ಕಂತಹದ್ದನ್ನ ಅವರು ಮನಗಾಣ್ತಾ ಇದ್ದಾರೆ. ನೋಡಿ, ಈ ಒಂದು ಸೋಲಿನಲ್ಲೂ ಅಂದ್ರೆ ಆ ಒಂದು ಪ್ರೇಮಿ ಇವರನ್ನ ಒಪ್ಕೊಳ್ಳದೆ ಇದ್ರು ಕೂಡ ಅವಳಿಗೆ ಒಂದು ರೈಡಿಂಗ್ ಬರಲಿಕ್ಕೆ ಏನು ಒಪ್ಕೊಂಡಿದ್ದಾಳೋ ಅದು ಕೂಡ ತನ್ನ ಒಂದು ಪ್ರೀತಿಯ ಜಯ ಅಂತಕ್ಕಂಥದ್ದನ್ನು ಅವರು ಪಾಸಿಟಿವ್ ಆಗಿನೇ ಇಲ್ಲಿ ತೆಗೆದುಕೊಳ್ತಾ ಇದ್ದಾನೆ ಈ ಒಂದು ಲವರ್. As the ride continues, the lover feels that his present happiness is more real and complete than any earthly success could bring. ನೋಡಿ, the ride continues, ಹಾಗೆ ಅವರು ಇನ್ನು ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನು ಫೀಲ್ ಮಾಡ್ತಾರೆ, ದ ಪ್ರೆಸೆಂಟ್ ಹ್ಯಾಪಿನೆಸ್ ಈಸ್ ಮೋರ್ ರಿಯಲ್. ಈಗ ಅವ್ರೇನು ಸಂತೋಷವನ್ನು ಪಡ್ತಾ ಇದ್ದಾರೋ, ಒಂದು ಲಾಸ್ಟ್ ರೈಡಿಂಗ್ ತನ್ನ ಒಂದು ಪ್ರೇಮಿ ಬರ್ತಾ ಇದ್ದಾರೋ ದಟ್ ಈಸ್ ಕಂಪ್ಲೀಟ್ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಮತ್ತು ರಿಯಲ್ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಎನಿ ಅರ್ತ್ಲಿ ಸಕ್ಸಸ್ ಕುಡ್ ಬ್ರಿಂಗ್. ಸೊ ಯಾವುದಾದ್ರಲ್ಲೂ ಒಂದು ಸಕ್ಸಸ್ ಅನ್ನು ಕಂಡಾಗ ಏನು ಸಂತೋಷ ಸಿಗ್ತಾ ಇತ್ತೋ ಆ ಸಂತೋಷವನ್ನು ಈಗ ಅವರು ಆಲ್ರೆಡಿ ಪಡಿತಾ ಇರೋದಾಗಿ ಹೇಳ್ತಾರೆ. ಹಿ ರಿಯಲೈಸಸ್ ದ್ಯಾಟ್ ಲವ್ ಈವನ್ ವೆನ್ ಅನ್ರಿಟರ್ನ್ಡ್ ಕ್ಯಾನ್ ಎಲಿವೇಟ್ ದ ಸೋಲ್ ಆ್ಯಂಡ್ ಗಿವ್ ಮೀನಿಂಗ್ ಟು ಲೈಫ್. ಸೊ ನೋಡಿ, ಈ ಒಂದು ಪ್ರೀತಿ ಅಂತಕ್ಕಂಥದ್ದು ಏನು ಸಂಪೂರ್ಣ ಆಗದೇ ಇದ್ರೂ ಕೂಡ, ಅನ್ರಿಟರ್ನ್ ಅಂದರೆ ಇವರು ಪ್ರೀತಿಸಿರ್ತಕ್ಕಂತಹ ವ್ಯಕ್ತಿ ಇವರನ್ನು ವಾಪಸ್ ಪ್ರೀತಿಸದೇ ಇದ್ರೂ ಕೂಡ ಅಲ್ಲೂ ಕೂಡ ಅವರ ಒಂದು ಸೋಲ್ ಅಂದರೆ ಆತ್ಮಕ್ಕೆ ಎಲಿವೇಟ್ ಅಂದರೆ ಒಂದು ಚೈತನ್ಯ ಸಿಗ್ತಕ್ಕಂಥದ್ದು, ಆ್ಯಂಡ್ ಗಿವ್ ಮೀನಿಂಗ್ ಟು ಲೈಫ್, ಜೀವನಕ್ಕೆ ಒಂದು ಅರ್ಥವನ್ನು ಕೂಡ ತರತಕ್ಕಂತಹ ಒಂದು ಸಾಮರ್ಥ್ಯ ಅದಕ್ಕಿದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಹಿ ಬಿಗಿನ್ಸ್ ಟು ಫೀಲ್ ದ್ಯಾಟ್ ದಿಸ್ ಮೂಮೆಂಟ್ ಆಫ್ ಇಮೋಷನಲ್ ಫುಲ್ಫಿಲ್ಮೆಂಟ್ ಈಸ್ ಈಕ್ವಲ್ ಟು ಹೆವನ್ಲಿ ಜಾಯ್. ಸೊ ಈಗ ತನ್ನ ಪ್ರೇಮಿ ಅವರ ಜೊತೆ ಸಾಕ್ತಕ್ಕಂಥದ್ದು ಅಂದರೆ ಅವ್ರ ಪ್ರೀತಿಯನ್ನು ಒಪ್ಕೊಳ್ಳದೇ ಇದ್ರೂ ಕೂಡ ಇವ್ರ ಜೊತೆ ಬರ್ತಾ ಇದ್ದಾರೆ. ಆ ಕ್ಷಣ ಇವರು ಆ ಒಂದು ನಿಜವಾಗಿರ್ತಕ್ಕಂತಹ ಪ್ರೀತಿಯ ಒಂದು ಸಕ್ಸಸ್ ಅನ್ನ ಕಾಣ್ತಾ ಇದ್ದಾರೆ. ಸೊ ಅದು ಒಂದು ಹೆವನ್ಲಿ ಜಾಯ್ ಅಂತೇಳಿ ಹೇಳ್ತಾ ಇದ್ದಾರೆ, ಈಕ್ವಲ್ ಟು ಹೆವನ್ಲಿ ಜಾಯ್. ಹೆವನ್ಲಿ ಜಾಯ್ ಅಂದರೆ ಒಂದು ಸ್ವರ್ಗದಲ್ಲಿ ಸಿಗ್ತಕ್ಕಂತಹ ಒಂದು ಸುಖ ಅಂತೇಳಿ. ಸೊ ಇಷ್ಟೇ ಸಾಕು ಅಂತ ಅವರು ಹೇಳ್ತಾ ಇದ್ದಾರೆ. The bliss of being near the woman he loves, even for a short time, gives him a sense of eternal peace. ಸೊ ಒಂದು ಶಾರ್ಟ್ ಟೈಮ್, ಈಗ ಒಂದೇ ಒಂದು ರೈಡಿಂಗ್ ಇವ್ರ ಜೊತೆ ಏನು ಬರ್ತಾ ಇದ್ರೋ ಅದೇ ಅವರಿಗೆ ಇಟರ್ನಲ್ ಪೀಸನ್ನು, ಮನಸ್ಸಿಗೆ ಶಾಶ್ವತವಾಗಿರ್ತಕ್ಕಂತಹ ಸಂತೋಷವನ್ನು, ಶಾಂತಿಯನ್ನು ತಂದು ಕೊಡುತ್ತೆ ಅಂತ ಹೇಳ್ತಾರೆ. He feels as though heaven itself has descended upon the earth during this last ride. ಸ್ವರ್ಗವೇ ಧರೆಗಿಳಿದು ಬಂದಿದೆ ಏನೋ ಅಂತಕ್ಕಂತಹ ಒಂದು ಫೀಲ್ ಅವರಿಗೆ ಆಗ್ತಾ ಇದೆ. ಹೆವನ್ ಅಂದರೆ ಸ್ವರ್ಗ ಅಂತೇಳಿ, ಡಿಸೆಂಡೆಡ್ ಅಂದರೆ ಕೆಳಗಡೆ ಇಳಿದು ಬರೋದು, ಸ್ವರ್ಗವೇ ಕೆಳಗಿಳಿದು ಬಂದಂತೆ ಅಂತ ಹೇಳ್ತಾ ಇದ್ದಾರೆ. Toward the end of the poem, the lover expresses a desire that this moment might never end. ಸೊ ಈ ಒಂದು ಪೋಯಮ್ನ ಕೊನೆ ಭಾಗದಲ್ಲಿ ಅವರ ಒಂದು ಅನಿಸಿಕೆ ಏನಪ್ಪ ಅಂದರೆ, ಈ ಒಂದು ಫೀಲ್ ಏನಿದೆನೋ ಅಥವಾ ಅವ್ರು ಏನು ಈಗ ಒಂದು ಜರ್ನಿ ಹೊರಟಿದ್ದಾರೋ, ಇಬ್ಬರು ರೈಡ್ ಹೋಗ್ತಾ ಇದ್ದಾರೋ, ಇದು ಯಾವತ್ತಿಗೂ ಎಂಡ್ ಆಗಬಾರ್ದು ಅಂತಕ್ಕಂತಹ ಒಂದು ಆಸೆ ಅವರ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಹಿ ವಿಶಸ್ ದ್ಯಾಟ್ ಟೈಮ್ ಕುಡ್ ಸ್ಟ್ಯಾಂಡ್ ಸ್ಟಿಲ್, ಸಮಯ ಹಾಗೇ ನಿಂತು ಬಿಡಬೇಕು ಅಂತೇಳಿ ಅನ್ಕೊಳ್ತಾರೆ. ದ್ಯಾಟ್ ದ ರೈಡ್ ಮೈಟ್ ಗೋ ಆನ್ ಫಾರ್ ಎವರ್. ಸೊ ಈ ಒಂದು ರೈಡಿಂಗ್ ಏನು ಹೋಗ್ತಾ ಇದ್ದಾರೋ ಇದು ಹಾಗೇನೆ ಕಂಟಿನ್ಯೂ ಆಗ್ತಾನೇ ಇರಬೇಕು.
ಆ್ಯಂಡ್ ದಟ್ ಹಿ ಕುಡ್ ರಿಮೇನ್ ಇನ್ ದಿ ಸ್ಟೇಟ್ ಆಫ್ ಪರ್ಫೆಕ್ಟ್ ಹ್ಯಾಪಿನೆಸ್ ಇಟರ್ನಲಿ. ಸೊ ಈಗ ಒಂದು ಪರಿಪೂರ್ಣವಾಗಿರ್ತಕ್ಕಂತಹ ಸಂತೋಷವನ್ನು ತಾನು ಅನುಭವಿಸ್ತಾ ಇದ್ದಾನೆ. ಈ ಒಂದು ಸಂತೋಷ ಯಾವತ್ತಿಗೂ ಕೂಡ ಹಾಗೇ ಉಳ್ಕೊಂಡು ಬಿಡಬೇಕು, ಅಂದರೆ ಸಮಯ ಇಲ್ಲಿಗೆ ನಿಂತು ಬಿಡಬೇಕು, ನಮ್ಮ ಜರ್ನಿ ಹಾಗೆ ಕಂಟಿನ್ಯೂ ಆಗ್ತಾನೇ ಇರಬೇಕು ಅಂತೇಳಿ ಆ ಪ್ರೇಮಿ ಬಯಸ್ತಾ ಇದ್ದಾನೆ. The poem closes with this powerful and moving thought. The idea that a true fulfillment comes not from worldly success or position. ಸೊ ನಿಜವಾಗಿರ್ತಕ್ಕಂತಹ ಒಂದು ಫುಲ್ಫಿಲ್ಮೆಂಟ್ ಅಂದರೆ ಅವರ ಆಸೆ ಪರಿಪೂರ್ಣ ಆಗ್ತಕ್ಕಂಥದ್ದು ಯಾವುದೋ ಒಂದನ್ನು ಪಡೆದುಕೊಂಡಾಗ ಅಲ್ಲ, ಬಟ್ ಫ್ರಾಮ್ ದ ಪ್ಯೂರಿಟಿ ಆಫ್ ಫೀಲಿಂಗ್. ನಿಜವಾಗಿರ್ತಕ್ಕಂತಹ ಒಂದು ಸಕ್ಸಸ್ ಯಾವಾಗಪ್ಪ ಅಂದರೆ ಅವರ ಒಂದು ಭಾವನೆಗಳು ಪವಿತ್ರವಾಗಿದ್ದಾಗ, ಆ್ಯಂಡ್ ದ ಬ್ಯೂಟಿ ಆಫ್ ಎಕ್ಸ್ಪೀರಿಯನ್ಸಸ್. ನೋಡಿ, ಈಗ ಅವರ ಒಂದು ಜರ್ನಿ ಏನು ಹೋಗ್ತಾ ಇದ್ದಾರೋ ಅದೇ ನಿಜವಾಗಿರ್ತಕ್ಕಂತಹ ಪ್ರೀತಿ ಅಂತೇಳಿ ಅಂದ್ಕೊಳ್ತಾ ಇದ್ದಾರೆ, ಅದೇ ನಿಜವಾಗಿರ್ತಕ್ಕಂತಹ ಜೀವನದ ಸೌಂದರ್ಯದ ಕ್ಷಣ, ಸುಂದರ ಕ್ಷಣ ಅಂತೇಳಿ ಅವರು ಫೀಲ್ ಆಗ್ತಾ ಇದ್ದಾರೆ. In conclusion, The Last Ride Together is a poem spiritual optimism. It teaches that love, even when it fails, can bring joy and peace when accepted with grace and gratitude. ಈಗ ನೋಡಿ, ಅವರು ಅದರಲ್ಲೂ ಕೂಡ ಅಂದರೆ ಮೊದಲಿಗೆ ಹೇಳಿದಾಗೆ ಈಗ ಆ ಒಂದು ಪ್ರೇಮಿ ಇವರನ್ನು ಒಪ್ಪಿಕೊಳ್ಳದೇ ಇದ್ದರೂ ಕೂಡ ಇವರು ಸಕ್ಸಸ್ಸನ್ನು ಫೀಲ್ ಆಗ್ತಾ ಇದ್ದಾರೆ, ಅದರಲ್ಲೇ ಜಾಯ್, ಸಂತೋಷವನ್ನು ಪಡಿತಾ ಇದ್ದಾರೆ, ಮನಸ್ಸಿಗೆ ಶಾಂತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಬ್ರೌನಿಂಗ್ಸ್ ಮೆಸೇಜ್ ಈಸ್ ದ್ಯಾಟ್ ಎವ್ರಿ ಸಿನ್ಸಿಯರ್ ಎಫರ್ಟ್ ಹ್ಯಾಸ್ ಇಟ್ಸ್ ಓನ್ ರಿವಾರ್ಡ್. ನಾವು ನಿಜವಾಗ್ಲೂ ಕೂಡ ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇ ಆದರೆ, ಅಥವಾ ಸಂಪೂರ್ಣ ಪ್ರಯತ್ನವನ್ನು ನಾವು ಮಾಡಿದ್ದೇ ಆದರೆ ಅದೇ ನಿಜವಾಗಿರ್ತಕ್ಕಂತಹ ರಿವಾರ್ಡ್ ಅಂತೇಳಿ ಅವರು ಹೇಳ್ತಾರೆ. The speaker's calm acceptance of failure and his joy in the final ride reflect the poet's belief that happiness depends on not on achievement but on one's attitude towards life. ಈಗ ಆ ಲವರ್ ಏನು ಹೋಗ್ತಾ ಇದ್ದಾರೋ, ಜರ್ನಿ ಮಾಡ್ತಾ ಇದ್ರು, ಆ ವ್ಯಕ್ತಿ ತನ್ನನ್ನು ಪ್ರೀತಿಸದೇ ಇದ್ರೂ ಪರವಾಗಿಲ್ಲ, ಈಗ ಒಂದು ರೈಡ್ ಬರಲಿಕ್ಕೆ ಒಪ್ಕೊಂಡಿದ್ದಾಳಲ್ವಾ, ಅದು ತನ್ನ ಒಂದು ಪ್ರೀತಿಯ ಜಯ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳೇ, ನಮ್ಮ ಲೈಫಲ್ಲಿ ಬೇರೆ ಬೇರೆ ಸನ್ನಿವೇಶಗಳಿಗೂ ಕೂಡ ಈ ಒಂದು ಪೋಯಮನ್ನು ನಾವು ಮಾಡೆಲ್ ಆಗಿ ತೆಗೆದುಕೊಳ್ಬೋದು. ನಾವೇನನ್ನು ಪಡೆದುಕೊಳ್ಬೇಕು ಅಂತೇಳಿ ತುಂಬಾ ಪ್ರಯತ್ನವನ್ನು ಮಾಡ್ತಾ ಇರ್ತವೆ. ಆ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ಅದನ್ನು ಪಡೆದುಕೊಳ್ಳದೇ ಇರ್ಬೋದು, ಆದರೆ ಅದರಿಂದ ಪಡೆದಿರ್ತಕ್ಕಂತಹ ಜ್ಞಾನ ಮುಂದಿನ ಒಂದು ಸಾಧನೆಗೆ ಅದು ಖಂಡಿತವಾಗಲೂ ಕೂಡ ನಮಗೆ ದಾರಿಯನ್ನು ತೋರಿಸ್ತಕ್ಕಂಥದ್ದು. ಈ ಒಂದು ಪೋಯಮ್ ಮೂಲಕ ನಾವು ಮೆಸೇಜನ್ನು ಪಡೆದುಕೊಳ್ತೇವೆ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಅದರ ಜೊತೆಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ.